ಆ್ಯಕ್ಚುಲಿ ನೀವು ತುಂಬ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಅಂದರೆ ಈಗ ನೆಹರು ಅವರ ಆಡಳಿತ ಮತ್ತು ಇಂದಿರಾ ಗಾಂಧಿ ಅವರ ಆಡಳಿತ. ಈಗ ನೆಹರು ಅವರ ಮಗಳು ಇಂದಿರಾ ಗಾಂಧಿ. ಸೊ ಇಂದಿರಾ ನೆಹರು ಅಂತ ಬರ್ಬೋದಿತ್ತು, ಬಟ್ ಅದಾದಮೇಲೆ ಗಾಂಧಿ ವಂಶ ಈಗ ರಾಜ್ಯದಲ್ಲೂ ಬಳಸ್ತಾರೆ. ಸೊ ಗಾಂಧಿ ವಂಶದವರು ಅಂತ. ಬಟ್ ಈಗ ನೆಹರುನ ಮಗಳ ಇಂದಿರಾ ಗಾಂಧಿ ಅಂತ ಯಾಕೆ ಬಂತು ಸರ್? ನೀವು ಈ ಪ್ರಶ್ನೆ ಕೇಳ್ತಿರೋವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದರೆ ಅದೊಂದು ಸ್ವರ್ಣಯುಗ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯ್ ಪಟೇಲು, ಮೌಲಾನಾ ಅಬುಲ್ ಕಲಾಂ ಆಜಾದು, ಅಂಬೇಡ್ಕರು, ಈ ಥರದವರೆಲ್ಲ ಭಾಳ ಸುವರ್ಣಯುಗವನ್ನು ನೆನಪಿಸ್ಕೊಳ್ಳೋಂಥ ಪರಿಸ್ಥಿತಿ. ಆ ಸುವರ್ಣಯುಗದಲ್ಲಿ ಒಂದು ಎಪಿಸೋಡು, ಈಗ ನೀವು ಇಂದಿರಾ ಗಾಂಧಿ ಅಂತ ಗಾಂಧಿ ವಿಚಾರವಾಗಿ ಕೇಳಿದ್ರಿಂದ, ಒಬ್ಬ ಫಿರೋಜ್ ಗ್ಯಾಂಡಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರು ಪಾರ್ಸಿ ಮೂಲದವರು. ಹುಟ್ಟಿದ್ದು ಆ ಹುಡುಗ ಎಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ್ದು ಬಾಂಬೆನಲ್ಲಿ. ಆತನ ಒಂದು 7-8 ವರ್ಷ ಆಗಿದ್ದಾಗ ಅವರು ಅಲಹಾಬಾದಿಗೆ ಶಿಫ್ಟ್ ಆಗ್ತಾರೆ, ಅವ್ರ ಕುಟುಂಬ. ಈ ಫಿರೋಜ್ ಗ್ಯಾಂಡಿ ಅನ್ನುವಂಥ ಗ್ಯಾಂಡಿ, GHANDY. ಆತ ಪಾರ್ಸಿ, ನಮ್ಮ ರತನ್ ಟಾಟಾ, ಬಿರ್ಲಾ ಇದ್ದಾಗೆ ಪಾರ್ಸಿ ಮೂಲದವರು. ಏನು ಪರ್ಷಿಯಾದಿಂದ, ಇರಾನಿಂದ ಯಾವತ್ತೋ ಬಂದು ಒಂದು ಕುಟುಂಬ. ಅದೊಂದು ನಮ್ಮ ಒಂದು ಜನಾಂಗ ನಮ್ಮ ದೇಶದಲ್ಲೂ ಇದೆ. ಸೊ ಅವರು ಅಲಹಾಬಾದಿಗೆ ಮೂವ್ ಆಗ್ತಾರೆ. ಅಲಹಾಬಾದು ಎಂಥದ್ದು? ಅಲಹಾಬಾದ್ ಅಂದರೆ ಇವತ್ತಿನ ಪ್ರಯಾಗರಾಜು. ಮೋತಿಲಾಲ್ ನೆಹರು ಅವರು ಆನಂದ್ ಭವನ್ ಅಂತ ದೊಡ್ಡ ಬಂಗಲೆ, ತುಂಬ ಆಗರ್ಭ ಶ್ರೀಮಂತರು ಮೋತಿಲಾಲ್ ನೆಹರು. ಯಾರು? ಜವಾಹರ್ಲಾಲ್ ನೆಹರು ತಂದೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಅವರ ಮನೆಯಲ್ಲಿ ಅವರು ಆಗ ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ಸು ಇವೆಲ್ಲ ಸ್ವಾತಂತ್ರ್ಯ ತೊಡ್ಕೊಂಡಿದ್ದಾಗ ಅವ್ರ ಮನೆ ಒಂದು ರೀತಿಯಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆ ಭಾಗದ ಎಲ್ಲರ ಒಂದು ಕಚೇರಿ ಥರಕ್ಕೆ. ಈ ಫಿರೋಜ್ ಗಾಂಡಿನೂ ಆ ಮನೆಗೆ ಹೋಗಿ ಬರೋದು ಮಾಡ್ತಾ ಇರ್ತಾನೆ ಹುಡುಗ. ಒಂದು 5 ವಯಸ್ಸಿಗೆ ಬಂದಮೇಲೆ ಕಾಲೇಜು ಹೋಗುವಂಥ ಸಂದರ್ಭದಲ್ಲಿ. ಆಗಿನ್ನೂ ಇಂದಿರಾ ಬಹುಶಃ ಇನ್ನೂ ಚಿಕ್ಕ ಮಗು ಅನಿಸುತ್ತೆ. ಈತ ಯುವಕ ಆಗಿರೋಷ್ಟೊತ್ತಿಗೆ ಇಂದಿರಾ ಪ್ರಿಯದರ್ಶಿನಿ ಅಂತ. ಪ್ರಿಯದರ್ಶಿನಿ ನೆಹರು ಅನ್ನೋದು ಭಾಳ ಕಡೆ ಎಲ್ಲೂ ಕೆಳಬರಲ್ಲ. ಇಂದಿರಾ ಪ್ರಿಯದರ್ಶಿನಿ ಅಂತ, ನೆಹರು ಅನ್ನೋದು ಬಿಟ್ಟು ಇಂದಿರಾ ಪ್ರಿಯದರ್ಶಿನಿ ಅನ್ನೋದೇ ಇಂದಿರಾ ಗಾಂಧಿಗೆ ಇಟ್ಟಿದ್ದಂಥ ಹೆಸರು. ಸೊ ಈ ಫಿರೋಜ್ ಗ್ಯಾಂಡಿ ಆವಾಗ ಸ್ವಾತಂತ್ರ್ಯ ಹೋರಾಟದಿಂದ ಪ್ರೇರಣೆಗೊಂಡು ನೆಹರೂರವರ ಸಂಪರ್ಕಕ್ಕೆ ಬಂದು ಮಹಾತ್ಮ ಗಾಂಧೀಜಿಯ ಬಗ್ಗೆ ಒಂದು ತುಂಬ ಗೌರವ ಬಂದು ತನ್ನ ಗ್ಯಾಂಡಿ ಅನ್ನೋ ಹೆಸರನ್ನು ಆ ಮನುಷ್ಯ ಸ್ವಯಂ ಪ್ರೇರಿತವಾಗಿ ಗಾಂಧಿ ಅಂತ ಬದಲಾಯಿಸ್ಕೊಳ್ತಾರೆ. ಯಾರಿಗೆ? ಮಹಾತ್ಮ ಗಾಂಧೀಜಿಯ ಮೇಲಿನ ಪ್ರೇರಣೆಯಿಂದ ಗೌರವದಿಂದ. ಆತ ಸ್ವಾತಂತ್ರ್ಯ ಹೋರಾಟಗಾರ. ಆತ ಎಂತಹ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಧೀಮಂತ ಅಂದರೆ, ಮುಂದೆ ಆತ MP ಆಗ್ತಾರೆ, ಈ ದೇಶದ MP. ಆತ MP ಆದಾಗ ಈ ದೇಶದ ಪ್ರಧಾನಿ ಆಗಿದ್ದಂಥವರು ಅವರ ಸ್ವತಃ ಮಾವ, ಹೆಂಡತಿಯ ಅಪ್ಪ ಜವಾಹರ್ಲಾಲ್ ನೆಹರು. ಆ ಸಂದರ್ಭದಲ್ಲಿ ಈಗ ಬೋಫೋರ್ಸು, ಈಗ ರಫೇಲ್ ಏನೇನೋ ಅಕ್ರಮಗಳಾಗಿದೆ, ಕಮಿಷನ್ ತಗೊಂಡಿದ್ದಂತಾರಲ್ವ, ಅದೇ ಥರಕ್ಕೆ ಒಂದು ಜೀಪ್ ಹಗರಣ ಆಗುತ್ತೆ. ಬೇರೆ ದೇಶದಿಂದ ಯಾವ ದೇಶ ಅಂತ ಗೊತ್ತಿಲ್ಲ ನನಗೆ. ಆ ಜೀಪ್ ಕೊಂಡುಕೊಳ್ತಾರೆ, ಏನು ನಮ್ಮ ಮಿಲಿಟ್ರಿ ಜೀಪ್ನ ವ್ಯಾಪಾರದಲ್ಲಿ ಕೊಂಡುಕೊಳ್ಳೋದ್ರಲ್ಲಿ ಅಕ್ರಮ ಆಗಿದೆ ಅಂತೇಳಿ ಸ್ವತಃ ತನ್ನ ಮಾವನನ್ನು ನಿಲ್ಲಿಸಿ, ಅದರಲ್ಲಿ ಪಾರ್ಲಿಮೆಂಟಲ್ಲಿ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿ ಆವತ್ತು ಅಕ್ರಮವನ್ನು ಬಯಲುಗೆಳೆದಂತಹ ದೇಶಭಕ್ತ ಫಿರೋಜ್ ಗಾಂಧಿಯ ಮೂಲ ಗ್ಯಾಂಡಿ. ತದನಂತರದಲ್ಲಿ ಬಹುಶಃ ಇಂದಿರಾ ಪ್ರಿಯದರ್ಶಿನಿ ಏನು 5 ವಯಸ್ಸುಗಳಾಗಿ, ಯಾಕಂದರೆ ಆತಾಗಲೇ ನಾನು ಹೇಳ್ದಂಗೆ ತೀನ್ಮೂರ್ತಿ ಭವನ್ ಅಂತೇನಿದೆ, ಆನಂದ್ ಭವನ್, ತೀನ್ಮೂರ್ತಿ ಭವನ್ ಅಂತ ಈಗೇನು ಹೇಳ್ತಾರೆ, ಅಲ್ಲಿ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ನಲ್ಲಿ ಆ ಮನೆಗೆ ಹೋಗಿ ಬರ್ತಾ ಅಲ್ಲೇ ಇಂದಿರಾ ಗಾಂಧಿನೂ ಅವ್ರಿಗೆ ಪರಿಚಯ ಆಗಿ ಮದುವೆನೂ ಆಗ್ತಾರೆ. ಮದುವೆ ಆಗೋದಕ್ಕೆ ಮೊದಲೇ ಫಿರೋಜ್ ಗಾಂಧಿ ಆಗಿರ್ತಾರೆ. ಈಗ ಎಷ್ಟೋ ಕಡೆಗಳಲ್ಲಿ ನೀವು ನೋಡಿ, ಈಗ ತಮಿಳ್ನಾಡಿನ ಮುಖ್ಯಮಂತ್ರಿ ಯಾರು ಇವತ್ತಿನ ಮುಖ್ಯಮಂತ್ರಿ? ಸ್ಟಾಲಿನ್ ಹೆಸರು ಯಾಕೆ ಬಂತು? ಆವತ್ತು USSRನ ಏನು ಸರ್ವಾಧಿಕಾರಿ ಆಗಿದ್ದ, ಏನು ಕಮ್ಯುನಿಸ್ಟು ಒಂದು ಫಿಲಾಸಫಿಯನ್ನು ಪ್ರಪಂಚಕ್ಕೆ ಎತ್ತು ತೋರಿಸ್ತಾ ಒಂದು ಧೀಮಂತ ಅಂತ ಅನ್ನಿಸ್ಕೊಂಡಿದ್ದಂಥ ವ್ಯಕ್ತಿ ಸ್ಟಾಲಿನ್ ಅನ್ನುವ ಗೌರವದಲ್ಲಿ ಕರುಣಾನಿಧಿ, ಆ ಒಂದು ಕಮ್ಯುನಿಸ್ಟ್ ವಿಚಾರಧಾರೆಯಿಂದ ಪ್ರೇರೇಪಿತ ಆಗಿದ್ದಂಥ ಕರುಣಾನಿಧಿ ತನ್ನ ಮಗನಿಗೆ ಸ್ಟಾಲಿನ್ ಅಂತ ಹೆಸರಿಡೋದು. ಆದರೆ ಸ್ಟಾಲಿನ್ ಆಗ ನೋಡಿದ್ರೆ ಇತಿಹಾಸದಲ್ಲಿ ಒಬ್ಬ ಹಿಟ್ಲರ್ ಥರಕ್ಕೆ ಒಬ್ಬ ಖಳನಾಯಕ. ಆದರೆ ಆವತ್ತಿಗೆ 50-60 ಇಸ್ವಿದ 40-50-60ರಲ್ಲಿ ಸ್ಟಾಲಿನ್ ಅನ್ನೋದು ಭಾಳ ದೊಡ್ಡ ಹೆಮ್ಮೆಯ ವಿಚಾರ. ಲೆನಿನ್ನು ಸ್ಟಾಲಿನ್ ಅನ್ನುವಂಥದ್ದು. ಆದರೆ ಸ್ಟಾಲಿನ್ ಎಂತಹ ಸರ್ವಾಧಿಕಾರಿ ಅನ್ನೋದು ಆಮೇಲೆ, ಎಷ್ಟು ಸರ್ವಾಧಿಕಾರಿ ದಮನಕೋರ ಹತ್ಯಾಕಾಂಡಗಳು ಮಾಡ್ತಾನೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಆದರೆ ಕರುಣಾನಿಧಿ ಯಾಕಿಟ್ಟರು ಅಂದರೆ ಅವ್ರಿಗೆ ಆ ಪ್ರೇರಣೆ. ಅದೇ ತರೀಕೆ ಎಷ್ಟೋ ಈ ದೇಶದಲ್ಲಿ, ಎಷ್ಟೋ ಆಂಧ್ರದಲ್ಲಿ ಬಹಳ ನೆಹರು ಗಾಂಧಿ ಅಂತ ಆಂಧ್ರದಲ್ಲಿ ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಇಟ್ಟಿದ್ದಾರೆ. ಅಡ್ಡ ಹೆಸರಲ್ಲ, ನೇರ ಹೆಸರನ್ನೇ ಇಟ್ಟಿದ್ದಾರೆ, ಸರ್ನೇಮ್ ಅಲ್ಲ ಅದು. ಸೊ ಹಾಗಾಗಿ ಅದೇ ಥರಕ್ಕೆ ಗಾಂಧಿ ವಿಚಾರಧಾರೆಯಿಂದ ಪ್ರೇರೇಪಿತನಾಗಿದ್ದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತನ್ನ ಸರ್ನೇಮು, ಏನು ಅಡ್ಡ ಹೆಸರು ಅಥವಾ ಕುಟುಂಬದ ಹೆಸರನ್ನು GHANDY ಅಂತ ಬರೀತಿದ್ದಂಥ ಗ್ಯಾಂಡಿ ಅಂತ ಬರೀತಿದ್ದಂಥ ಹೆಸರನ್ನು GANDI ಅಥವಾ NDHI ಅಂತ
ಬದಲಾಯಿಸ್ಕೊಳ್ತಾರೆ. ಯಾರು? ಫಿರೋಜ್ ಗಾಂಧಿ. ತದನಂತರ ಆಗಲೇ ನಾನು ಹೇಳ್ದಂಗೆ ಇಂದಿರಾ ಗಾಂಧಿಗೆ ಮದುವೆ ಆಗುತ್ತೆ. ಸಹಜವಾಗಿಯೇ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚಾದ್ಯಂತ ಏನಿದೆ, ಗಂಡನ ಸರ್ನೇಮನ್ನು ತಮ್ಮ ಸರ್ನೇಮಾಗಿ ಮಾಡ್ಕೊಳ್ತಾರೆ. ಕೆಲವೊಂದು ನಮ್ಮ ಉತ್ತರ ಕರ್ನಾಟಕದಲ್ಲೇ ಹೆಸರನ್ನೇ ಬದಲಾಯಿಸ್ಕೊಳ್ತಾರೆ. ಈಗ ಶ್ರೇಯಾ ಪಾಟೀಲ್ ಅಂತಿದ್ರೆ ಮದುವೆ ಆದಮೇಲೆ ಪ್ರೇಮಾ ಪಾಟೀಲ್ ಅಂತ ಹೆಸರು ಪ್ರೇಮಾ. ಈಗ ಶ್ರೇಯಾ ಪಾಟೀಲ್ ಅನ್ನುವಂಥ ವ್ಯಕ್ತಿ ಇನ್ಯಾವುದೋ ವಿಜಯ್ ಹಿರೇಮಠ ಅನ್ನೋರನ್ನ ಮದುವೆ ಆದರೆ ಪ್ರೇಮಾ ಹಿರೇಮಠ ಆಗ್ಬಿಡ್ತಾರೆ. ಅವ್ರ ಹೆಸರು ಹೋಯ್ತು, ಅಡ್ಡ ಹೆಸರು ಹೋಯ್ತು. ಶ್ರೇಯಾ ಅನ್ನೋದು ಪ್ರೇಮ ಆಯಿತು, ಪಾಟೀಲ್ ಅನ್ನೋದು ಹಿರೇಮಠ ಆಯಿತು. ಹೀಗೆ ಹಾಗಾಗಿ ಆಗ ಇಂದಿರಾ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಆಗ್ತಾರೆ. ಸೊ ಅವರು ರಕ್ತ ಸಂಬಂಧಿಗಳಲ್ಲ. ಇವರು ಉತ್ತರ ಪ್ರದೇಶದ ಕಾಶ್ಮೀರಿ ಮೂಲದ ಯಾರು ನೆಹರು, ಗಾಂಧಿ ಯಾವುದು ಪೋರ್ಬಂದರ್ ಗುಜರಾತ್ನವರು. ಆದರೆ ಇವರು ಫಿರೋಜ್ ಗಾಂಧಿ ಅನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಪಾರ್ಸಿ ಮೂಲದ ಬಾಂಬೆ ವ್ಯಕ್ತಿ. ಮುಂಬೈಯಿಂದ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಅಲಹಾಬಾದಕ್ಕೆ ವಲಸೆ ಹೋಗ್ತಾರೆ ಅವ್ರ ಕುಟುಂಬ. ಹಾಗಾಗಿ ಬರುತ್ತೆ ಇವೆಲ್ಲವೂ. ಅಂದರೆ ಫಿರೋಜ್ ಗಾಂಧಿನೂ ಸಣ್ಣ ಮನುಷ್ಯ ಅಲ್ಲ, ಬಹಳ ದೊಡ್ಡ ಮನುಷ್ಯ. ಅವರು ಬಹಳ ತಮ್ಮ ಮಾವ ಪ್ರಧಾನಮಂತ್ರಿ ಆಗಿದ್ದಾಗಲೂ ಬಹಳ ಸ್ವತಂತ್ರ ಪ್ರವೃತ್ತಿ ಇದ್ದಂಥವರು. ತಮ್ಮ ಮಾವನನ್ನು ಸಹ ಬಿಡದೆ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಮಾಡ್ತಿದ್ದಂಥವ್ರು. ಅವರು ಸಹ ಭಾಳ ಚಿಕ್ಕ ವಯಸ್ಸಿಗೆ ನಿಧನರಾಗ್ತಾರೆ. ಅವ್ರು ನಿಧನರಾದ ನಂತರನೇ ಇಂದಿರಾ ಗಾಂಧಿ ಬಹುಶಃ ಅಷ್ಟೊತ್ತಿಗೆ ಬಹುಶಃ ಅವರು ಜವಾಹರ್ಲಾಲ್ ನೆಹರು ಇದ್ದಾಗಲೇ ಸತ್ತೋಗಿರ್ತಾರೆ ಅನಿಸುತ್ತೆ. ಫಿರೋಜ್ ಗಾಂಧಿ ತುಂಬ ಚಿಕ್ಕ ವಯಸ್ಸಿಗೆ 50 ವರ್ಷಕ್ಕೆಲ್ಲ ಅನಿಸುತ್ತೆ. ಅದಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರದಲ್ಲಿ ಮಂತ್ರಿ ಆಗೋದು ಯಾರು? ಇಂದಿರಾ ನೆಹರು. ಇನ್ನೊಂದು ವಿಚಾರ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗದೇ ಇದ್ದಿದ್ರೆ ದೇಶ ಇನ್ನೂ ಬೇರೆ ಥರಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು ನನ್ನ ಪ್ರಕಾರ. ಆದರೆ ಆಗಿದ್ದು ಅವರೊಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಮಾಡಿದ್ಯಾರು? ಮಾಡಿದ್ದು ಆವತ್ತಿಗೆ ನಮ್ಮ ಸಮಾಜ ಎಷ್ಟು ಕೆಟ್ಟಿತ್ತು ಅಂದರೆ ಒಳ್ಳೆಯವ್ರು ಅಂದ್ಕೊಳ್ಳೋರು. ಕರ್ನಾಟಕದ ನಿಜಲಿಂಗಪ್ಪ, ತಮಿಳುನಾಡಿನ ಇವರು ಕಾಮರಾಜು, ಆಂಧ್ರದ ನೀಲಂ ಸಂಜೀವ್ ರೆಡ್ಡಿ, ಇವರು ಕಾಂಗ್ರೆಸ್ನಲ್ಲಿ ಪ್ರಬಲರಾಗ್ಬಿಡ್ತಾರೆ, ಕಾಂಗ್ರೆಸ್ ಅಧ್ಯಕ್ಷರಾಗ್ಬಿಡ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಪದವಿ ಬಿಟ್ಟ ಮೇಲೆ ನಿಜಲಿಂಗಪ್ಪ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕಾಲಿಕ ಮರಣ, ತಾಷ್ಕೆಂಟ್ ಇವತ್ತಿನ ಉಜ್ಬೇಕಿಸ್ತಾನ ತಾಜಕಿಸ್ತಾನ ಆವತ್ತಿನ USSR ಅಲ್ಲಿ ಸತ್ತಾಗ ತಮ್ಮ ಮಾತು ಕೇಳೋದಕ್ಕೆ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ ಅಂತ ಇಂದಿರಾ ಗಾಂಧಿ ತಂದು ಕೂರಿಸಿದ್ದು. ಇಂದಿರಾ ಗಾಂಧಿ ಆವತ್ತು ಮೊರಾರ್ಜಿ ದೇಸಾಯಿ ಆ್ಯಕ್ಚುಲಿ ಆಗಬೇಕಾಗಿದ್ದು. ಮೊರಾರ್ಜಿ ದೇಸಾಯಿನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಥಾನದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಏನು ಪೈಪೋಟಿ ಕೊಟ್ಟಿದ್ದರು. ಆದರೆ ಆಗಾಗಲೇ ಅಷ್ಟೊತ್ತಿಗೆ ಸ್ವಲ್ಪ ಜವಾಹರ್ಲಾಲ್ ನೆಹರು ಅವರ ತರುವಾಯ ಇವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೆಸರಿತ್ತು. ಆದರೆ ಮೊರಾರ್ಜಿ ದೇಸಾಯಿ ಅವರು ಇ ವಾಸ್ ಆಲ್ಸೋ ಎ ಕಂಟೆಂಡರ್. ಸೊ ನ್ಯಾಚುರಲಿ ಆಫ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ವಾಸ್ ಎ ಸೀನಿಯರ್ ಮೋಸ್ಟ್ ಆ್ಯಂಡ್ ಈ ವಾಸ್ ದ ಫೋರ್ಮೋಸ್ಟ್ ಕಂಟೆಂಡರ್. ಆದರೆ ಇವರಿಗೆ ಮೊರಾರ್ಜಿ ದೇಸಾಯಿ ಒಬ್ಬ ವೆರಿ ಹೈಲಿ ಇಂಡಿಪೆಂಡೆಂಟ್ ವ್ಯಕ್ತಿ. ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಅಧೀನದಲ್ಲಿರೋದಿಲ್ಲ ಅಂಥೇಳಿ ಇವರು ಕಾಮರಾಜ್ ಅವರು, ನೀಲಂ ಸಂಜೀವ್ ರೆಡ್ಡಿ, ನಿಜಲಿಂಗಪ್ಪ ಇವರೆಲ್ಲ ಪ್ಲಾನ್ ಮಾಡಿ ತಮ್ಮ ಕೈಗೊಂಬೆ ಆಗಿರ್ತಾಳೆ ಅಂಥೇಳಿ ಇಂದಿರಾ ಗಾಂಧಿನ ಮಾಡಿದ್ದು. ಆದರೆ ಇಂದಿರಾ ಗಾಂಧಿ ಅವರ ಏನು ಕೈಗೊಂಬೆ ಆಗದೆ ಒಂದು 2-3 ವರ್ಷದಲ್ಲೇ ಇಡೀ ಕಾಂಗ್ರೆಸ್ ಪಕ್ಷವನ್ನು ಆಪೋಷಣ ತಗೊಳ್ಕೊಳ್ಳೋ ಥರ ಕ್ಲಿಕ್ ಮಾಡಿ ಸರ್ವಾಧಿಕಾರಿನೂ ಆಗಿ ವಂಶ ಪಾರಂಪರ್ಯ ರಾಜಕಾರಣವನ್ನು ಬೆಳೆಸ್ಬಿಡ್ತಾರೆ. ವಿಚಿತ್ರ ಏನು ಅಂದರೆ ಇದೇ ನೀಲಂ ಸಂಜೀವ್ ರೆಡ್ಡಿ ಮತ್ತು ಯಾರು ನಿಜಲಿಂಗಪ್ಪ ಇವರೆಲ್ಲ ಸೇರ್ಕೊಂಡು ಅಷ್ಟೊತ್ತಿಗೆ ಕಾಮರಾಜ್ ಅವರು ಇರೋದಿಲ್ಲ ಅನಿಸುತ್ತೆ. 77ರಲ್ಲಿ ಇವರೇನೇ ಏನು ಮೊರಾರ್ಜಿ ದೇಸಾಯಿ ಅವರನ್ನು ಪ್ರಧಾನಮಂತ್ರಿ ಮಾಡೋದರಲ್ಲಿ ಮುಂದಾಳತ್ವ ವಹಿಸುವಂತಹ ಒಂದು ಇತಿಹಾಸ ತಿರುಗಿಬಿಡುತ್ತೆ. ಯಾಕಂದರೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಎಮರ್ಜೆನ್ಸಿ ವಿರುದ್ಧವಾಗಿ ಮಾಡಿದಾಗ ಸಹಜವಾಗಿ ಆಯ್ಕೆ ಇದ್ದಿದ್ದು ಆವಾಗ ಮೊರಾರ್ಜಿ ದೇಸಾಯಿ. ಅದನ್ನು ಬೆಂಬಲಿಸುವಂತಹ ಒಂದು ಸ್ಥಿತಿ ಇವರಿಗೆ ಬರುತ್ತೆ. ಅದ್ರ ಬದಲು ಮೊದಲೇ ಮಾಡಿದ್ದಿದ್ರೆ ಒಂದು ರೀತಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರ್ತಾ ಇತ್ತು. ಇವ್ರದೆಲ್ಲ ಏನು ರಾಜಕೀಯವಾಗಿ ಕೆಲವೊಂದು ತಪ್ಪುಗಳು ಹೆಂಗಾಗ್ಬಿಡುತ್ತೆ, ಇವ್ರಿಗೇನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಒಂದು ದುರಾಸೆ ಅಥವಾ ಏನೋ ಒಂದು ಕಂಟ್ರೋಲಿಂಗ್ ನೇಚರ್. ನಮ್ಮ ದೇಶದಲ್ಲಿ ಎಲ್ಲಿ ತನಕ ಟರ್ಮ್ ಲಿಮಿಟ್ಸ್ ಬರಲ್ವೋ ಈ ದೇಶದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಬರಲ್ಲ, ವಂಶ ಪಾರಂಪರ್ಯ ರಾಜಕಾರಣ ಮುಂದುವರಿಯುತ್ತೆ. ಅಮೇರಿಕದಲ್ಲಿದ್ದಂಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಒಂದು ಪಕ್ಷದ ಅಧ್ಯಕ್ಷನಾಗಲಿ ಅಥವಾ ಪ್ರಧಾನಮಂತ್ರಿ ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ 2 ಟರ್ಮ್ಗಿಂತ ಜಾಸ್ತಿ ಇಡಬಾರ್ದು, ಅವ್ರನ್ನ ತೆಗಿಬೇಕು. ಅವರು ಬೇರೆದಕ್ಕೆ ಹೋಗ್ಬೇಕು, ಮೇಲಕ್ಕಾದ್ರೂ ಹೋಗಲಿ ಕೆಳಗಡೆನಾದ್ರೂ ಹೋಗಲಿ ಅಥವಾ ರಿಟೈರ್ಡ್ ಆದರೂ ಆಗಲಿ. ಎಲ್ಲಿ ತನಕ ಈ ಟರ್ಮ್ ಲಿಮಿಟ್ಸ್ ಇರಲ್ವೋ ಪಕ್ಷಗಳು ಆಸ್ತಿ ಸಾರ್ವಜನಿಕ ಆಸ್ತಿ. ನಾನೊಂದು ಪಕ್ಷದ ಅಧ್ಯಕ್ಷ, ಈಗ ಇದು ಈ ಪಕ್ಷ ಸಾರ್ವಜನಿಕರದು, ಪಕ್ಷದ ಸದಸ್ಯರದು, ಈ ದೇಶದ ಸಂವಿಧಾನ ಪ್ರಕಾರ ನಡೀತಿರೋದು. ಆದರೆ ನಾನು ವೈಯಕ್ತಿಕ ಆಸ್ತಿ ಮಾಡ್ಕೊಳ್ಬಹುದು. ಯಾಕೆ? ನಾನು ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡು ನಂಗೆ ಬೇಕಾದಂಗೆ ತಿದ್ದುಪಡಿ ಮಾಡಿಕೊಂಡು ಬಯಲಾಗಳನ್ನೆಲ್ಲ ಇವೆಲ್ಲ ಹೋಗಬೇಕು. ಪೂರ್ತಿ ಒಂದು ಶಿಸ್ತು ಬರಬೇಕು. ಎಲ್ಲ ಸಂವಿಧಾನದ ಪ್ರಕಾರ ಬಯಲಾಗಳ ಪ್ರಕಾರ ಪಕ್ಷಗಳು ನಡೆಯುವಂಥದ್ದು. ಆಂತರಿಕ ಪ್ರಜಾಪ್ರಭುತ್ವ, ಪ್ರೈಮರಿ ಎಲೆಕ್ಷನ್ಸು. ದೇವೇಗೌಡರು ಅಂತವ್ರೆ ಹಲವಾರು ಸಲ ಕುಮಾರಸ್ವಾಮಿ ಹೇಳಿದಾರಲ್ಲ, ಪಕ್ಷ ನಡೀಬೇಕು ಅಂದರೆ ನಾವು MP ಸೀಟ್ಗಳನ್ನ ಮಾಡ್ಕೊಳ್ಬೇಕು, MLC ಸೀಟ್ಗಳನ್ನ ಮಾಡ್ಕೊಳ್ಬೇಕು ಅಂತ. ಅವ್ರು ಹೇಳಿದ್ದಾರೆ, ಬೇರೆಯವ್ರು ಹೇಳಿಲ್ಲ ಅಷ್ಟೇ. ಯಾರ್ಯಾರಿಗೂ ತಮಿಳ್ನಾಡವ್ರಿಗೆಲ್ಲ ದೇವೇಗೌಡರು ಮಾರಿದ್ರು MP ಸೀಟ್ನ, ರಾಜ್ಯಸಭಾ MP ಅಂತ ಹೇಳ್ತಾರಲ್ವಾ, ಆ ಥರಕ್ಕೆ ಮಾರೋದ್ರ ಬದಲಿಗೆ ಪ್ರೈಮರಿ ಎಲೆಕ್ಷನ್ಸ್ ನಡೀಬೇಕು. MLA ಸೀಟ್ಗಳಿಗೂ ಪ್ರೈಮರಿ ನಡೀಬೇಕು, MLCಗಳಿಗೆ ಅವರಲ್ಲೇ ನಡೀಬೇಕು. MP MLCಗಳಿಗೆ ಅವರಲ್ಲೇ ಒಂದು ಹೆಸರುಗಳು ಕೊಟ್ಟು ಅವರು ಯಾರು ತೀರ್ಮಾನ ಮಾಡ್ತಾರೋ ಅಂಥದ್ದಾಗಬೇಕು. ಈ ಥರದ್ದೆಲ್ಲ ಬರಬೇಕು.
ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರು ಇನ್ನು ಗಾಂಧಿ ಯಾವುದೇ ಕಾರಣಕ್ಕೂ ಗಾಂಧಿ ವಂಶಸ್ಥರಲ್ಲ, ಆದರೆ ಗಾಂಧಿ ಅಂತ ಬಂದಿದ್ದು ಸಹ ಅದೊಂದು ಪ್ರೇರಣೆಯಿಂದ. ಆದರೆ ಎಷ್ಟೇ ಆಗಲಿ ಜವಾಹರ್ಲಾಲ್ ನೆಹರು ದೇಶ ನಿಜಕ್ಕೂ ಬಹಳ ಜನ ಜವಾಹರ್ಲಾಲ್ ನೆಹರು ಅವರನ್ನು ಇವತ್ತಿಗೆ ಭಾಳ ತುಚ್ಛೀಕರಿಸಿ ಮಾತಾಡ್ತಾರೆ. ಅವರು ಥರ ನಿರ್ಲಕ್ಷ್ಯಕ್ಕೆ ಅಥವಾ ಒಂದು ರೀತಿಯಲ್ಲಿ ತುಚ್ಛತೆಗೆ ಕ್ಷುದ್ರರು ಅಂತ ನಾನು ಭಾವಿಸ್ತೀನಿ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಥವಾ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವ್ರು ಬಿಟ್ಬಿಡೋಣ, ಜವಾಹರ್ಲಾಲ್ ನೆಹರು ಮಾತ್ರ ಭಾಳ ದೊಡ್ಡ ಮನುಷ್ಯ, ಪ್ರಕಾಂಡ ಪಂಡಿತ, ವ್ಯವಸ್ಥೆ ಬಗ್ಗೆ ಸಮಾಜದ ಬಗ್ಗೆ ಇದ್ದಂಥವ್ರು. ಅವತ್ತು ತಿನ್ನೋದಕ್ಕೆ ಗತಿ ಇಲ್ಲದಂಥ ಸಂದರ್ಭದಲ್ಲಿ ದೇಶದಲ್ಲಿ BHEL, BEL, BEMEL, BGML ಥರ ಏನೇನೋ ಹಲವಾರು ಸಾರ್ವಜನಿಕ ಸಂಸ್ಥೆಗಳನ್ನ ಕಟ್ಟಿದಂಥವ್ರು, ಯೂನಿವರ್ಸಿಟಿಗಳನ್ನ ಕಟ್ಟಿದಂಥವ್ರು, ವೈಚಾರಿಕತೆ ತಂದಂಥವ್ರು, ಮೂಢನಂಬಿಕೆಗಳನ್ನು ಪ್ರೋತ್ಸಾಹ ಕೊಡದೇ ಇದ್ದಂಥ ಭಾಳ ದೊಡ್ಡ ಮನುಷ್ಯ ಜವಾಹರ್ಲಾಲ್ ನೆಹರು. ಭಾರತ ಸದಾ ಕೃತಜ್ಞವಾಗಿರಬೇಕು ಜವಾಹರ್ಲಾಲ್ ನೆಹರು ಅವರಿಗೆ. ಭಾಳ ಜನ ತಮ್ಮದೇನೋ ತೋರಿಸ್ಕೊಳ್ಬೇಕು, ನಾನು ದೊಡ್ಡ ಮನುಷ್ಯ ಆಗಿಬಿಡ್ಬೇಕು ಅಂತೇಳಿ ಕ್ಷುದ್ರ ಮನಸ್ಥಿತಿಯವರು ಜವಾಹರ್ಲಾಲ್ ನೆಹರು. 9 ವರ್ಷ ಜೈಲಲ್ಲಿದ್ದ ಮನುಷ್ಯ, ಏನು ಬೇಕಾಗಿತ್ತು ಅವರಿಗೆ? ಜವಾಹರ್ಲಾಲ್ ಅಗರ್ಭ ಶ್ರೀಮಂತರು ಅವರೆಲ್ಲ ಯಾಕೆ ಜೈಲಲ್ಲಿದ್ದರು? ಯಾಕಿರಬೇಕಾಗಿತ್ತು? ಬೇರೆ ಬೇರೆ ಇರ್ತಾರಕ್ಕೆ ಎಷ್ಟೋ ಜನ ದೇಶದಲ್ಲಿದ್ದಂಥ ದೊಡ್ಡ ದೊಡ್ಡ ರಾಜರುಗಳೆಲ್ಲ ಬ್ರಿಟಿಷರು ಬೂಟ್ ನೆಕ್ತಾ ಇದ್ದರು, ಶ್ರೀಮಂತರೆಲ್ಲ ಬ್ರಿಟಿಷರು ಬೂಟ್ ನೆಕ್ತಾ ಇದ್ದರು. ನನ್ನ ಅಜ್ಜ, ನಾನು ಇತ್ತೀಚೆಗೆ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು, ನನ್ನ ತಾಯಿಯ ತಂದೆ ಸಹ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡಿದವರು. ಏನು ಒಬ್ಬ ಗ್ರಾಮ ಲೆಕ್ಕಗಂತಾರ ತಮಿಳ್ನಾಡು ಅವ್ರದ್ದು ಹೊಸೂರು ತಾಲೂಕು, ನಮ್ಮ ಪಕ್ಕದ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರದಲ್ಲಿ. ಆವತ್ತು ತಮಿಳ್ನಾಡು, ಇವಾಗ ಬಹುತೇಕ ತಮಿಳ್ನಾಡು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಏನು ಸುತ್ತವನ್ನು 6-7 ಊರುಗಳ ಗ್ರಾಮ ಇದು ಏನು ಕಂದಾಯವನ್ನು ಕಲೆಕ್ಟ್ ಮಾಡುವಂಥ ಏನು ನಮ್ಮ ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಆ ಕೆಲಸವನ್ನು ನಮ್ಮ ಅಜ್ಜ ಮಾಡ್ತಾಯಿದ್ರು. ಇವರೆಲ್ಲ ಆರ್ಡಿನರಿ ಜನ. ಆದರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಏನು ರಾವ್ ಬಹದ್ದೂರ್ ಅಂತ ಹೆಸರು ಬರ್ತಾಯಿತ್ತು. ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆ ಮಾಡಿದಂಥವ್ರಿಗೆ ರಾವ್ ಬಹದ್ದೂರ್ ಅಂತ ಹೆಸರು ಕೊಡ್ತಾಯಿದ್ರು. ಸೊ ಇಂಥವರೆಲ್ಲ ಬ್ರಿಟಿಷರು ಬೂಟ್ ನೆಕ್ತಿರೋವಾಗ ಇಂಥವರೆಲ್ಲ ಹೋಗಿ ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಎಷ್ಟು ಸರಳವಾಗಿ ಇವ್ರ ಮೇಲೆ ಗಾಂಧಿ ಇನ್ಫ್ಲುಯೆನ್ಸ್ ಎಷ್ಟಿತ್ತು ಅಂತ ನಾವು ನೋಡಬೇಕು. ಈ ದೇಶ ಇವತ್ತು ಇರುವಂಥದ್ದಕ್ಕೆ ನಾವು ಬಹಳ ಜನರು ಕೃತಜ್ಞರಾಗಿರಬೇಕು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮದು ಪಾಕಿಸ್ತಾನಕ್ಕಿಂತ ಕಡಿಮೆಯಾಗಿ, ಕೀಳಾಗಿ ಇಷ್ಟೊತ್ತಿಗೆ ದೇಶ 10 ಭಾಗಗಳಾಗಿ ಅಂಥ ಕಾಲದಲ್ಲಿ ಮುಳುಗೋಗ್ತಿತ್ತು. ಪುಣ್ಯ ನಮ್ದು ಯಾವುದೋ ಪುಣ್ಯ, ಅವತ್ತು ಅವರು ದೊಡ್ಡ ಮನುಷ್ಯರು, ಅವ್ರ ಪುಣ್ಯ ನಮ್ಮನ್ನು ಕಾಪಾಡ್ತಿರೋದು. ಆದರೆ ಅದಕ್ಕೆ ನಾವು ಕಾಪಾಡ್ಕೊಳ್ಳೋದಕ್ಕೆ ಅರ್ಹರ ಅಲ್ವ ಅನ್ನುವಂಥದ್ದು ಪ್ರಶ್ನೆ. ದಯವಿಟ್ಟು ಜನ ನಾನು ಕೇಳ್ತಿರೋಂಥವ್ರಿಗೆ ಗಾಂಧೀಜಿಯ ಬಗ್ಗೆ, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಕೊಳ್ಳಿ, ನನಗೂ ಹಲವಾರು ಇದೆ. ಅದು ತುಚ್ಛೀಕರಿಸಬೇಡಿ. ಅಯ್ಯೋ ಅವರೆಂಥವ್ರು, ಅವ್ರು ಯಾರು? ಇವತ್ತಿರೋ ಯಾರೋ ಅಯೋಗ್ಯರು, ನೀಚರು ಗಾಂಧೀಜಿ ಬಗ್ಗೆ, ನೆಹರು ಬಗ್ಗೆ ಏನೋ ಹೇಳ್ದ ಅಂಥೇಳಿ ನಿಮ್ಮ ಪೂರ್ವಿಕರನ್ನು, ಈ ದೇಶವನ್ನು ಕಟ್ಟೋದಕ್ಕೆ ಕೆಲಸ ಮಾಡಿದಂಥವ್ರನ್ನ, ಹುತಾತ್ಮರಾದವರನ್ನು ತುಚ್ಛೀಕರಿಸಿದ್ರಿ ಅಂದರೆ ಬಹುಶಃ ನನಗೆ ಪಾಪ ಪುಣ್ಯ, ಪುನರ್ಜನ್ಮ, ಸ್ವರ್ಗ ನರಕದಲ್ಲಿ ನಂಬಿಕೆ ಇಲ್ಲ. ಆದರೆ ಅದೇನಾದ್ರು ಇತ್ತು ಅಂದರೆ ರೌರವ ನರಕ ಅಂತಾರಲ್ವ, ಗ್ಯಾರಂಟಿ ನಿಮ್ಗೆ ಅಲ್ಲಿ ಟಿಕೆಟ್ ಇರುತ್ತೆ. ಗೌರವ ಇರಲಿ, ಯಾರನ್ನೇ ಆಗಲಿ ತುಚ್ಛೀಕರಿಸಬೇಡಿ, ಯಾರನ್ನೇ ಆಗಲಿ. ಆದರೆ ಇಂಥವ್ರನ್ನ ತುಚ್ಛೀಕರಿಸೋದಂತೂ ಮಹಾಪಾಪ. ತಿಳ್ಕೊಳ್ರಪ್ಪ, ಓದಿ, ಏನು ಇತಿಹಾಸ ಓದಿ, ಅವರ ಆವತ್ತಿನ ಕಾಲಮಾನವನ್ನು ಅರ್ಥ ಮಾಡ್ಕೊಳ್ಳಿ, ಹೇಗಿತ್ತು ಆವತ್ತು ಅಂತ. ಇವತ್ತು ಏನೋ ಹಲವಾರು ವಿಚಾರಗಳಿದೆ. ಒಂದು ವಿಚಾರ ಹೇಳಬೇಕು ಅಂದರೆ, ನಮ್ಮ ದೇಶಕ್ಕೆ ಇವು ಯುದ್ಧ ನಡೆದಿದೆ. ಈಗೇನು ನಮ್ಮ ಅಮೇರಿಕದವರೇ ನಮ್ಮನ್ನು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಯಾರು ನಮ್ಮನ್ನು ಡಿಕ್ಟೇಟ್ ಮಾಡೋದಕ್ಕೆ ಅಂತ. 65ನೇ ಇಸ್ವಿನಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಾಗ 10% ನಮ್ಮ ಆಹಾರ ಆಹಾರ ಸಾಮಗ್ರಿಗಳು ಅಮೇರಿಕದಿಂದ ಬರಬೇಕಾಗಿತ್ತು. ಆವತ್ತು ಅಮೇರಿಕದವರು ಜಾನ್ ಎಫ್ ಕೆನೆಡಿ ಸೇರಿದಂತೆ ಯಾರವರು ನೀವು ಯುದ್ಧ ಮಾಡಬಾರ್ದು ಪಾಕಿಸ್ತಾನ ಜೊತೆಗೆ, ಇಲ್ಲಾಂದರೆ ನಾವು ನಿಮಗೆ ಕಳಿಸ್ತಿರೋ ಗೋಧಿ ನಿಲ್ಲಿಸ್ತೀವಿ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದುರಲಿಲ್ಲ, ಕುಂದಲಿಲ್ಲ. ನಿಮ್ಮ ಇರಲಿ, ನಾನು ನನ್ನ ದೇಶದ ಜನರ ಜೊತೆ ಮಾತಾಡ್ತೀನಿ ಅಂತೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ರೈತರನ್ನ ಹುರಿದುಂಬಿಸಿ ತಾವು ವಾರಕ್ಕೊಂದು ದಿವಸ ಉಪವಾಸ ಇರ್ತೀನಿ ಅಂತೇಳಿ ನಮಗೀಗ ನಾವು ಪರಾವಲಂಬನೆಯಿಂದ ಮುಕ್ತರಾಗಬೇಕು, ಅಮೇರಿಕಕ್ಕೆ ಬಗ್ಗಬಾರ್ದು, ಅಮೇರಿಕಕ್ಕೆ ಬಗ್ಗಿ ಪಾಕಿಸ್ತಾನ ಜೊತೆಗೆ ಯುದ್ಧ ನಿಲ್ಲಿಸಬಾರ್ದು. ಇವತ್ತು ನಾವು ನಮ್ಗೆ ಅನಿವಾರ್ಯವಾಗಿದೆ, ಯುದ್ಧ ಮಾಡಲೇಬೇಕು. ಹಾಗಾಗಿ ರೈತರು 1 ಬೆಳೆ ಬೆಳೆಯುವಂಥವ್ರು 2 ಬೆಳೆ ಬೆಳೀರಿ, 7 ದಿವಸ ತಿನ್ನುವಂಥವ್ರು 1 ಹೊತ್ತಾಗಲಿ 1 ಹೊತ್ತಾದರೂ ಉಪವಾಸ ಇರಿ ಅಂಥೇಳಿ ದೇಹದಲ್ಲಿ ಆಹಾರ ಕ್ಷಾಮ ಇದ್ರೂ ಅವರು ಉಪವಾಸ ಇದ್ದು ದೇಶವನ್ನು ನಡೆಸಿದ್ರು. ಇವತ್ತು ನೀವು 145 ಕೋಟಿ ಜನ ತಿಂದು ತೇಗಿ ವಾಂತಿ ಬೇದಿ ಎಲ್ಲ ಮಾಡ್ತಾಯಿದ್ರು. ಇವತ್ತು ಆಹಾರ ಸಿಕ್ಕಾಪಟ್ಟೆ ಇದೆ. ಹೆಂಗೆ ಬಂದ್ಬಿಡ್ತು ಇದು? ಹುಟ್ಟುಬಿಡ್ತಾ, ಅದೇನು ಆಕಾಶದ ಬದ್ರುಬಿಡ್ತಾ? ನೆಹರು ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ನಮ್ಮ ಆಲ್ಮಟ್ಟಿ ಡ್ಯಾಮಿಂದ ಇವತ್ತು ನಮ್ಮ ರಾಜ್ಯ ಭತ್ತದ ಕಣಜ. ಯಾರು ಅದಕ್ಕೆ ಬುನಾದಿ ಹಾಕಿದ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದಕ್ಕೆ ಅವ್ರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಇರೋದು, ಆಲ್ಮಟ್ಟಿ ಜಲಾಶಯದ ಹೆಸರು. ಅದೇ ತರಕ್ಕೆ ಎಷ್ಟೆಲ್ಲ ಡ್ಯಾಮ್ಗಳಿಗೆ, ತುಂಗಭದ್ರಾ ಡ್ಯಾಮ್ಗೆ ಅದು ಉದ್ಘಾಟನೆ ಮಾಡಿದ್ದು ಅಥವಾ ಶಂಕುಸ್ಥಾಪನೆ ಮಾಡಿದ್ದು ಜವಾಹರ್ಲಾಲ್ ನೆಹರು.
ಎಷ್ಟು ಇತಿಹಾಸ ಇದೆ. ಅವರೆಲ್ಲ ಬಟ್ಟೆ ಕಟ್ಟಿ ದೇಶ ಕಟ್ಟಿದ್ರು. ಇವತ್ತಿರೋರು 10 ಲಕ್ಷ 50 ಲಕ್ಷ ಸೂಟ್ ಹಾಕ್ಕೊಂಡು 10,000 ಕೋಟಿ ಪ್ಲೇನಲ್ಲಿ ಓಡಾಡ್ತಾ ಓಹೋ ಭಾರತ ಅಂತಾರೆ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಕುಣಿಸೋದಕ್ಕೆ ಅಲ್ಲಾಡ್ಸೋಕ್ಕಾಗಲಿಲ್ಲ ಅಮೇರಿಕದವ್ರಿಗೆ. ಆದರೆ ಇವತ್ತು ತುದಿ ಬೆರಳೆಲ್ಲ ಅಥವಾ ಕಣ್ಣು ಇದರಲ್ಲೇ ನೋಟದಲ್ಲೇ ಕುಣಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯೋಚನೆ ಮಾಡಿ ಆವತ್ತಿನ ದೊಡ್ಡ ಮನುಷ್ಯರು. ಅಯ್ಯೋ, ನನಗಂತೂ ಎಷ್ಟು ವಿಚಾರಗಳು ಹೇಳಬೇಕು, ಏನೆಲ್ಲ ಹೇಳಬೇಕು, ಏನೆಲ್ಲ ಇದೆ ಅಂತ ಅನಿಸುತ್ತೆ. ಆದರೆ ಹಿರಿಯರ ಬಗ್ಗೆ, ಪೂರ್ವಿಕರ ಬಗ್ಗೆ ಗೌರವ ಇಟ್ಕೊಳ್ಳಿ. ಯಾವನೋ ಹೇಳಿದ ತುಚ್ಛ, ದುಷ್ಟ, ಅಧಮ, ಕೀಳು ಮನಸ್ಥಿತಿಯವನು ಯಾವನೋ ನೆಹರು ಬಗ್ಗೆ, ಗಾಂಧಿ ಬಗ್ಗೆ ಏನೋ ಕೀಳಾಗಿ ಮಾತಾಡ್ಬಿಟ್ಟು ಅಂಥೇಳಿ ಯುವಕರು, ವಿಶೇಷವಾಗಿ ಯುವಕರು, ಹೆಣ್ಣು ಮಕ್ಕಳು ಭಾಳ ಕೆಟ್ಟದಾಗಿ ಬರೀತಾರೆ, ನೋಡ್ತೀವಿ ನಾವು. ತಪ್ಪು, ಅದು ಅವ್ರ ಕರ್ಮ. ನಾನು ಇನ್ನೇನು ಹೇಳೋಕ್ಕಾಗೋದು. ನನಗೂ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲ. ನಮ್ಮ ದೇಶದ ಇಂಥವರೆಲ್ಲ ದೇಶ ಸೇರಿದ್ರೆ ಯಾರ ಬಗ್ಗೆ ನಂಬಿಕೆ ಇರುತ್ತೆ, ಯಾರು ಗೌರವ ಇರೋದಿಲ್ಲ. ಆವಾಗ ಹಿರಿಯರ ಬಗ್ಗೆ, ಊರು ಕಟ್ಟದವ್ರ ಬಗ್ಗೆ ನಾವು ಗೌರವ ಕಳ್ಕೊಂಡ್ರೆ ಮುಂದಕ್ಕೆ ವಿನಾಶನೇ, ನೋವಿನ ವಿಚಾರ. ಓಕೆ ಸರ್, ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.